ನಮ್ ಬಾಡಿಯಲ್ಲಿರೋ ಎಲ್ಲಾ ಜಾಯಿಂಟ್ಸ್ ಗೆ ಗ್ರೀಸ್ ಅನ್ನೋದು ಮುಖ್ಯ. ಅದು ಕಡಿಮೆ ಆದ್ರೆ ಕಾರ್ಟ್ಲೇಜ್ ಇರುತ್ತೆ. ಕಾರ್ಟ್ಲೇಜ್ ಏನಾದ್ರೂ ಕಡಿಮೆ ಆಯ್ತು ಅಂದ್ರೆ ಈ ಕೀಲ್ ನೋವೆಲ್ಲ ಬರುತ್ತೆ. ಜಾಯಿಂಟ್ಸ್ ನೀ ರಿಪ್ಲೇಸ್ಮೆಂಟ್ ಮಾಡ್ಬೇಕು. ಜೆಲ್ ಅಂದ್ರೆ ಅದು ಕಾರ್ಟ್ಲೇಜ್. ಆ ಕಾರ್ಟ್ಲೇಜ್ ಕಡಿಮೆ ಆದಾಗ ನೀಸು ರಬ್ ಆಗ್ತಾ ಇರುತ್ತೆ, ಅದರಿಂದ ಪೇನ್ ಬರ್ತಾ ಇರುತ್ತೆ. ಯಾಕಂದ್ರೆ ಪ್ರಾಣಶಕ್ತಿ ಕಡಿಮೆ ಆಗಿರುತ್ತೆ ಅಲ್ಲಿ. ಆ ಪ್ರಾಣಶಕ್ತಿನ ಈ ಆರ್ಥೋ ಊರ್ಜಾ ಅಂದ್ರೆ ಪ್ರಾಣಶಕ್ತಿ. ಈ ಬಿ ಬೆಟರ್ ಅವರು ಆರ್ಥೋಗೆ ಸಂಬಂಧಪಟ್ಟ ಮೂಲಿಕೆಗಳನ್ನ ಆರ್ಥೋಲಿರೋ ಎಲ್ಲಾ ಸಮಸ್ಯೆಗೂ ಬಾಡಿಯಲ್ಲಿರೋ ಎಲ್ಲಾ ಜಾಯಿಂಟ್ಸ್ಗೂ ಈ ಆರ್ಥೋ ಅನ್ನೋ ಪದ ಎಲ್ಲಾ ಜಾಯಿಂಟ್ಸ್ಗೂ ಅನ್ವಯಿಸುತ್ತೆ. ಸೊ ಊರ್ಜಾ ಅನ್ನೋದು ಪ್ರಾಣಶಕ್ತಿ ಆಗಿರೋದ್ರಿಂದ ಈ ಮೂಲಿಕೆಯಿಂದ ಅದರ ಶಕ್ತಿಯನ್ನ ಸುಮಾರಾಗಿ 30 ಮೂಲಿಕೆಗಳು ಈ ಮೂಲಿಕೆಗಳಲ್ಲಿರುವಂತ ಒಂದು ಶಕ್ತಿಯನ್ನ ಎಣ್ಣೆ ಆಗಿ ಬದಲಾಯಿಸ್ತಾರೆ. ಹಾಗೆ ಎಣ್ಣೆಯಾಗಿ ಬದಲಾಯಿಸಿ ಅದನ್ನ ಮತ್ತೆ ಕ್ಯಾಪ್ಸೂಲ್ ರೂಪವಾಗಿ ಬದಲಾಯಿಸ್ತಾರೆ. ಯಾವಾಗ ನಾವು ಈ ತೈಲಪಾಕ ವಿಧಾನದಲ್ಲಿ ಮೂಲಿಕೆಗಳಲ್ಲಿರುವಂತ ಶಕ್ತಿಯನ್ನ ಎಣ್ಣೆಯಾಗಿ ಬದಲಾಯಿಸ್ತಾರೋ ಅದು ಊರ್ಜಾ ಅಂದ್ರೆ ಶಕ್ತಿ ಜಾಸ್ತಿ ಆಗುತ್ತೆ. ಬಿ ಬೆಟರ್ ಅವರ ಆರ್ಥೋ ಊರ್ಜಾವನ್ನ ತಗೊಳ್ರಿ. ಬಾಡಿಯಲ್ಲಿರೋ ಎಲ್ಲಾ ಜಾಯಿಂಟ್ಸ್ 144 ಜಾಯಿಂಟ್ಸ್ ಇರುತ್ತೆ. ಈ 104 ಜಾಯಿಂಟ್ಸ್ ಗಳಿಗೂ ಗ್ರೀಸ್ ಹಾಕಿ ಚೆನ್ನಾಗಿ ಮಾಲಿಶ್ ಮಾಡ್ದಂಗೆ ಇರುತ್ತೆ. ಆ ನಂತರ ಹಾಲನ್ನ ಸೇವಿಸಿದ್ರೆ ಅವ್ರಿಗಿರೋಂತ ಮಂಡಿ ನೋವೆಲ್ಲ ಸರಿ ಹೋಗುತ್ತೆ. ಇನ್ಯಾಕ್ ತಡ ಮಾಡ್ತೀರಾ? ತಕ್ಷಣ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಫೋನ್ ಮಾಡಿ ಆರ್ಡರ್ ಮಾಡಿ. ಉಚಿತ ಡೋರ್ ಡೆಲಿವರಿ ಕೂಡ ಇದೆ.